ನಮಸ್ಕಾರ ವೀಕ್ಷಕರೇ. SBI ಬ್ಯಾಂಕ್ ಅಕೌಂಟ್ ಹೊಂದಿರುವ ಗ್ರಾಹಕರಿಗೆ ರಾತ್ರೋರಾತ್ರಿ ಬಿಗ್ ನ್ಯೂಸ್ ಒಂದು ಸಿಕ್ಕಿದೆ. ಹೌದು, SBI ಬ್ಯಾಂಕ್ ನಿಮ್ಮದಾಗಿದ್ರೆ ನಿಮಗಿದೆ ಬಂಪರ್ ವಿಚಾರ. ಹಾಗಾದರೆ ಏನದು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಂತಹ ಇನ್ಫಾರ್ಮೇಷನ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SBI, ಇಂಡಿಯನ್ ಬ್ಯಾಂಕ್, PNB ಸೇರಿದಂತೆ ಹಲವಾರು ಬ್ಯಾಂಕ್ಗಳು ತಮ್ಮ ಸೇವಿಂಗ್ಸ್ ಖಾತೆಯಲ್ಲಿ ಕನಿಷ್ಠ ಮೊತ್ತದ ನಿಯಮವನ್ನು ರದ್ದುಪಡಿಸಿವೆ. ಗ್ರಾಹಕರಿಗೆ ಇದು ದೊಡ್ಡ ಉಪಶಮನವಾಗಿದೆ. ಅಂದರೆ ಇಷ್ಟು ಮೇಂಟೈನ್ ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ನಾವು ಫೈನ್ ಹಾಕ್ತೀವಿ ಅಥವಾ ಪೆನಾಲ್ಟಿ ಆಗ್ತೀವಿ ಅಂತ ಒಂದಷ್ಟು ದುಡ್ಡನ್ನ ಈಗಾಗಲೇ ನಮ್ಮ ಬ್ಯಾಂಕ್ಗಳು ಎತ್ತಿರೋದು ನಮಗೂ ನಿಮಗೂ ಗೊತ್ತಿರೋ ವಿಚಾರ. ಅದ್ರ ಜೊತೆಗೆ ATM ಚಾರ್ಜಸ್ನೂ ಕಟ್ ಮಾಡ್ತಾರೆ, ಸರ್ವಿಸ್ ಚಾರ್ಜಸ್ ಅಂತ ಕಟ್ ಮಾಡ್ತಾರೆ, ಜೊತೆಗೆ ನಮಗೇನು SMS ಬರುತ್ತೆ SMS ಚಾರ್ಜಸ್ ಅಂತಲೂ ಕೂಡ ಕಟ್ ಮಾಡ್ತಿದ್ದಾರೆ. ಇದೆಲ್ಲ ನಿಜಕ್ಕೂ ಗ್ರಾಹಕರಿಗೆ ಹೊರೆ ಅಂತಲೇ ಹೇಳ್ಬೋದು. ಅನೇಕ ವರ್ಷಗಳಿಂದ ಸೇವಿಂಗ್ಸ್ ಖಾತೆಯಲ್ಲಿ ಕನಿಷ್ಠ ಮಿನಿಮಮ್ ಬ್ಯಾಲೆನ್ಸ್ ಇಡಲೇಬೇಕು ಎನ್ನುವಂಥ ರೂಲ್ಸ್ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಗೂಗಲ್ ಪೇ, ಫೋನ್ಪೇ ಅಂತೆಲ್ಲ ಬಂದ ಮೇಲಂತೂ ಗ್ರಾಹಕರಿಗೆ ಅದನ್ನೆಲ್ಲ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಝೀರೋ ಆಗೋವರೆಗೂ ಅಷ್ಟರ ಮಟ್ಟಿಗೆ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ. ಇದರಿಂದಾಗಿ ಮಧ್ಯಮ ವರ್ಗದ ಜನತೆಗೆ ಅತಿ ದೊಡ್ಡ ತಲೆನೋವಾಗಿತ್ತು. ಇದಕ್ಕೆ ಪೆನಾಲ್ಟಿ ಹಾಕ್ತಾರೆ, ಪೆನಾಲ್ಟಿ ಮೈನಸ್ ಬ್ಯಾಲೆನ್ಸ್ ಆಗುತ್ತೆ, ಮತ್ತು ಅದಕ್ಕೆ ಅಕೌಂಟ್ ಮೇಂಟೈನ್ ಮಾಡೋದೇ ಕಷ್ಟ. ಇನ್ನೊಂದು ಅಕೌಂಟ್ ಓಪನ್ ಮಾಡಿಸೋಣ ಅಂದರೆ ಅದಕ್ಕೂ 500,000 ಮತ್ತೊಂದು ಬ್ಯಾಂಕಲ್ಲಿ ಪೇ ಮಾಡಲೇಬೇಕು. ಇದೇನಾಗ್ತಿತ್ತು, ಜನರಿಗೆ ಭಾರಿ ತುಂಬ ಹಿಂಸೆ ಆಗ್ತಾ ಇತ್ತು. ಇದೀಗ ಭಾರತದ ಪ್ರಮುಖ ಬ್ಯಾಂಕ್ಗಳಲ್ಲಿ ಒಂದಾದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಈಗಾಗಲೇ 2020ರಲ್ಲಿ ಈ ನಿಯಮವನ್ನು ರದ್ದುಪಡಿಸಿತ್ತು. ಇದೀಗ ಬೇರೆ ಹಲವಾರು ಬ್ಯಾಂಕ್ಗಳು ಕೂಡ ಇದೇ ಹಾದಿಯನ್ನು ಹಿಡಿದಿವೆ. ಇದರ ಅರ್ಥ ನಿಮಗೆ ಸೇವಿಂಗ್ಸ್ನಲ್ಲಿ ಯಾವುದೇ ಮೊತ್ತವಿಲ್ಲದಿದ್ರೂ ಸಹ ಬ್ಯಾಂಕ್ ಯಾವುದೇ ಪೆನಾಲ್ಟಿ ಅಥವಾ ನಿಮಗೆ ಫೈನನ್ನು ಹಾಕುವುದಿಲ್ಲ. ಕಳೆದ ಕೆಲ ದಿನಗಳಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನವೀನ ಅಂದರೆ ಹೊಸ ಮಾರ್ಗಸೂಚಿಗಳ ಕಾರಣದಿಂದಾಗಿ ವಿವಿಧ ಬ್ಯಾಂಕುಗಳು ಗ್ರಾಹಕರ ಹಿತದೃಷ್ಟಿಯಿಂದ ಈ ನಿಯಮಗಳಲ್ಲಿ ಬದಲಾವಣೆ ತರ್ತಾ ಇದೆ. ಕನಿಷ್ಠ ಮೊತ್ತ ಇರಿಸಬೇಕಾದ ಒತ್ತಡದಿಂದ ಖಾತೆದಾರರು ಮುಕ್ತರಾಗಿದ್ದು ಇದೊಂದು ಇಂಪಾರ್ಟೆಂಟ್ ಮೆಸೇಜ್ ಅಂತಲೇ ಹೇಳ್ಬಹುದು. ಬ್ಯಾಂಕ್ ಆಫ್ ಬರೋಡಾ ಜುಲೈ 1ರಿಂದಲೇ ತಮ್ಮ ಎಲ್ಲ ಸೇವಿಂಗ್ಸ್ ಖಾತೆಯಲ್ಲಿ ಝೀರೋ ಬ್ಯಾಲೆನ್ಸ್ ಸೇವೆಯನ್ನು ಆರಂಭಿಸಿದೆ. ಅಂದರೆ ಯಾವುದೇ ಮೊತ್ತ ಇರದಿದ್ರೂ ಸಹ ಬ್ಯಾಂಕ್ ಯಾವುದೇ ಚಾರ್ಜಸ್ಗಳನ್ನು ಹಾಕೋದಿಲ್ಲ. ಆದರೆ ಇದು ಪ್ರೀಮಿಯಂ ಖಾತೆಗಳಿಗೆ ಅನ್ವಯವಾಗೋದಿಲ್ಲ ಎಂಬುದನ್ನು ಕೂಡ ಖಚಿತಪಡಿಸಿದೆ. ಇನ್ನು ಇಂಡಿಯನ್ ಬ್ಯಾಂಕ್ ಕೂಡ ಜುಲೈ 7ರಿಂದ ಅಂದರೆ ಜುಲೈ 7ರಿಂದ ಈ ನಿಯಮವನ್ನು ಅನುಸರಿಸೋದಕ್ಕೆ ತೀರ್ಮಾನಿಸಿದೆ. ಸೇವಿಂಗ್ಸ್ ಖಾತೆಗಳಲ್ಲಿ ಇನ್ನು ಮುಂದೆ ಕನಿಷ್ಠ ಮೊತ್ತ ಇರಿಸೋ ಅವಶ್ಯಕತೆಯೇ ಇಲ್ಲ. ಎಲ್ಲ ರೀತಿಯ ಖಾತೆಗಳಿಗೆ ಈ ಅವಕಾಶವನ್ನು ವಿಸ್ತರಿಸಲಾಗಿದೆ. ಇದು ಗ್ರಾಮೀಣ ಭಾಗದ ಬಳಕೆದಾರರಿಗೆ ಸಹ ತೀವ್ರ ಅನುಕೂಲವನ್ನು ಒದಗಿಸುತ್ತೆ. ಇದೇ ಮಾದರಿಯಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಇಂಡಿಯಾ ಕೂಡ ತಮ್ಮ ಸೇವಿಂಗ್ಸ್ ಖಾತೆಗಳಲ್ಲಿ ಈ ನಿಯಮವನ್ನು ತೆರವುಗೊಳಿಸಿದ್ದು ಗ್ರಾಹಕರಿಂದ ಯಾವುದೇ ಪೆನಾಲ್ಟಿ ಅಥವಾ ಶುಲ್ಕವನ್ನು ಪಡೆಯೋದಿಲ್ಲ ಅಂತ ಘೋಷಿಸಿದೆ. ಬ್ಯಾಂಕ್ಗಳ ಈ ನಿರ್ಧಾರ ಗ್ರಾಹಕರ ಪರಿವರ್ತಿತ ನಡವಳಿಕೆಗೆ ಅನುಗುಣವಾಗಿದೆ. ಇದರಿಂದ ದೇಶದ ಹಲವಾರು ಸಾಮಾನ್ಯ ಜನತೆಗೆ ಹಣಕಾಸು ಸ್ವಾತಂತ್ರ್ಯ ಮತ್ತು ಅನುಕೂಲ ಒದಗಲಿದೆ. ಖಾತೆ ಹೊಂದಿರುವ ಪ್ರತಿಯೊಬ್ಬರು ಇದರಿಂದ ಲಾಭ ಪಡೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ನಿಜಕ್ಕೂ ಸದ್ಯದ ಮಟ್ಟಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ, ನಾವು ದುಡ್ಡು ಬಳಸ್ಕೊಳ್ಳೋದಕ್ಕೆ ಅಯ್ಯೋ ಬ್ಯಾಂಕ್ ಫೈನ್ ಹಾಕ್ಬಿಡುತ್ತಪ್ಪ, ನಾವು 500 ಮೇಂಟೈನ್ ಮಾಡಬೇಕು, 800 ಮೇಂಟೈನ್ ಮಾಡಬೇಕು ಅನ್ನೋದಿರುತ್ತೆ. ಆದರೆ ಈ ತಲೆನೋವು ಈಗ ಮಾಯ ಆಗಿರೋದು ಖುಷಿ. ಇದೇ ಥರ ನಮ್ಮ ರೀಚಾರ್ಜ್ಗೂ ಕೂಡ ಆದರೆ ತುಂಬ ಒಳ್ಳೆಯದು. ನೋಡಿ, ನಮ್ಮ ರೀಚಾರ್ಜ್ಗೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನೋದೇ ಇಲ್ಲ. ನಮಗೂ ನಿಮಗೂ ನೆನಪಿರ್ಬೋದು, ನಾವು ಕೇವಲ 5-10 ರೂಪಾಯಿ ಕಾರ್ಡ್ಗಳನ್ನ ಕೂಡ ನಾವು ಸ್ಕ್ರ್ಯಾಚ್ ಮಾಡಿ ಯೂಸ್ ಮಾಡ್ತಾ ಇದ್ವಿ. ಆದರೆ ಇವತ್ತಿನ ದಿನಕ್ಕೆ ನಾವು ಮಾತಾಡಬೇಕು ಅಥವಾ ಸಿಮ್ ಮೇಂಟೈನ್ ಮಾಡಬೇಕು ಅಂದರೂ ಕೂಡ 300-400 ರೂಪಾಯಿ ಇಲ್ಲದೆ ನಾವು ಮಾಡೋದಕ್ಕೆ ಅದು ಒಂದು ತಿಂಗಳಿಗೆ ಸಾಧ್ಯನೇ ಇಲ್ಲ. ಆ ಮಟ್ಟಿಗೆ ತಂದಿಟ್ಬಿಟ್ಟಿದ್ದಾರೆ. ಸೊ ಸರ್ಕಾರ ಈ ಬಗ್ಗೆ ಕೂಡ ಯೋಚನೆ ಮಾಡಿ ಒಂದು ಸ್ವಲ್ಪ ಕರೆನ್ಸಿ ರೇಟ್ಸ್ನ ಕಡಿಮೆ ಮಾಡಿಕೊಟ್ರೆ ತುಂಬ ಅನುಕೂಲ ಇರುತ್ತೆ. ಯಾರು ತಾನೇ ಮೊಬೈಲ್ ಯೂಸ್ ಮಾಡದೇ ಇರೋಕ್ಕಾಗತ್ತೆ ಹೇಳಿ? ಇಂಥ ಕಾಲದಲ್ಲಿ ಪ್ರತಿಯೊಂದಕ್ಕೂ ಮನೆಯಿಂದ ಕಾಲು ಹೊರಗಡೆ ಇರ್ತೀವಿ ಅಂದರೆ ಗೂಗಲ್ ಪೇ ಬೇಕು, ಫೋನ್ ಪೇ ಬೇಕು, ಜೊತೆಗೆ ಬ್ಯಾಂಕಲ್ಲಿ ದುಡ್ಡು ಇರಲೇಬೇಕು. ಈ ಎಲ್ಲ ನಿಯಮಾವಳಿಗಳ ಜೊತೆ ಈಗ ದುಡ್ಡು ಬೇಕು ಅಂದರೆ ಫೋನ್ ಬೇಕು, ಫೋನ್ ರೀಚಾರ್ಜ್ ಮಾಡಬೇಕು ಅಂದರೆ ಮತ್ತೆ ನಮಗೆ ದುಡ್ಡು ಬೇಕು. ಸೊ ಇಂಥ ಕಾಲಘಟ್ಟದಲ್ಲಿ ನಾವಿದ್ದಾಗ ಇಷ್ಟೊಂದು ಕರೆನ್ಸಿ ರೇಟ್ಸ್ಗಳು ಕೂಡ ನಮಗೆ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಇವಾಗ ಬ್ಯಾಂಕಿಗೆ ಏನು ಮಾಡಿದ್ರು ಈ ರೀತಿಯಾದಂತಹ ಒಂದು ವಿಚಾರವನ್ನು, ಒಂದು ಕ್ರಮವನ್ನು ಫೋನ್ಗೂ ತಂದರೆ ನಮಗೂ ನಿಮಗೂ ಅನುಕೂಲ. ಇದ್ರ ಬಗ್ಗೆ ನೀವೇನಂತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದ.